ಸರ್, ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ವಿಚಾರಕ್ಕೆ ಬಂದರೆ ತುಂಬ ಇಬ್ಬರು ಗುರೂಜಿಗಳನ್ನ ಅವ್ರು ಯಾವುದೇ ಒಂದು ಕೆಲಸಗಳನ್ನ ಮಾಡಬೇಕು ಅಂತಂದಾಗ ಇಬ್ಬರು ಗುರೂಜಿಗಳ ಮೇಲೆ ಅವರು ತುಂಬ ಪ್ರಿಯಾರಿಟಿಯನ್ನು ಕೊಡ್ತಾರೆ. ಒಂದು ತಮ್ಮ ತಂದೆಯವರು ದ್ವಾರಕನಾಥ್ ಗುರೂಜಿಗಳನ್ನ ಭೇಟಿ ಮಾಡಿ ಒಂದಷ್ಟು ಸಲಹೆಗಳನ್ನ ಕೇಳ್ತಾರೆ. ಅದು ಬಿಟ್ಟರೆ ತಾವು ಹೇಳಿದಾಗೆ ನೊಣವಿನ ಕೆರೆಯ ಏನು ಶ್ರೀಗಳಿದ್ದಾರೆ ಅವರನ್ನು. ಸೊ ಹೇಗೆ ಸರ್ ಇದೊಂದು ಬಾಂಡಿಂಗು? ನೀವು ಜೊತೆನಲ್ಲಿ ಇರ್ತೀರಿ, ತುಂಬ ಇದು ಅವರ ಪರ್ಸ್ನಲ್ಲು, ಬಟ್ ಆದರೂ ಕೂಡ ನಿಮ್ಗೊಂದಷ್ಟು ಗೊತ್ತಿರುತ್ತಲ್ಲ, ಆ ಒಂದು ಕಾರಣಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ಅವರು ನಾನು ಚರ್ಚೆ ಮಾಡ್ಬೇಕಾದ್ರೆ ನಾನೇನು ಅಲ್ಲಿ ಒಳಗಡೆ ಇರೋದಿಲ್ಲ. ನನಗೇನು ಅದ್ರ ಬಗ್ಗೆ ಏನು ಮಾತಾಡ್ತಾರೆ, ಅಲ್ಲಿ ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಒಂದ್ಸತಿ ಅಲ್ಲಿ ನಂಬಿಕೆ ತುಂಬ ತುಂಬ ದೇವ್ರ ಮೇಲೆ ಇವತ್ತು BJPಯವರು ದೇವರು ಜಾತಿ ಮೇಲೆ ರಾಜಕಾರಣ ಮಾಡ್ತಾರೆ. ಈತ ಇದು ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಸುಮಾರು 350 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. 355 DCM ಆದ್ಮೇಲೆ ಅಥವಾ ಇಲ್ಲ ಮುಂಚೆ DCM ಆಗಕ್ ಮುಂಚೆ ವೈಯಕ್ತಿಕವಾಗಿ DCM ಆಗಿ ನಾನು ಹೇಳ್ತಾನೆ ಇಲ್ಲ. ಅವರ ಕ್ಷೇತ್ರ ಸುತ್ತಮುತ್ತ 350 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಯಾರೇ ನೀವು ಯಾವ ದೇವ್ರು ಅಂತ ಕರೆದು ತೀರ್ಥ ಕೊಡಿ ಎಷ್ಟು ಭಕ್ತಿಯಿಂದ ತಗೊಳ್ತಾರೆ. ನಮ್ಮವರೇ ನಮ್ಮ ಬ್ರಾಹ್ಮಣರಿಗೇನೆ ಎಷ್ಟೋ ಜನಕ್ಕೆ ದೇವ್ರು ನಮಗೆ ಅದಕ್ಕೇನು ಹಿಂಗೆ ನೀವು ಪೂಜೆ ಮಾಡ್ಬೇಕು ಅಂತ ಕೇಳ್ತಾರೆ. ಆದ್ರೆ ಈತ ಮಾತ್ರ ನಾನು ಅಷ್ಟು ಭಕ್ತಿ ದೇವರಲ್ಲಿ, ಗುರುಗಳಲ್ಲಿ, ತಂದೆ ತಾಯಿನಲ್ಲಿ ಅಷ್ಟು ಭಕ್ತಿ ಮಾಡ್ತಾರೆ. ಅದನ್ನ ಇವತ್ತಿನ ದಿವಸ ಕರ್ನಾಟಕದಲ್ಲ, ಇಂಡಿಯಾದಲ್ಲೇನೆ ಬೆರಳೆಣಿಕೆ ರಾಜಕಾರಣಿಗಳು ಓಪನ್ ಆಗಿ ಎದೆ ತಟ್ಕೊಂಡು ಹೌದು ನನ್ನ ದೇವ್ರು ನಾನು ಮಾಡ್ತೀನಿ ಅನ್ನೋದು ಹೇಳ್ಕೊಂಡು, ಬೆಳಗಾಂನಲ್ಲೂ ಅಷ್ಟೇ ನೀವು ಅವ್ರ ಅಭಿಷೇಕ ಮಾಡಿದ್ ನೋಡಿದೀರಾ? ಹೌದು, ಸೆಷನ್ ನಡಿಬೇಕಾದ್ರೆ ಕೈಯಲ್ಲಿ ಜಪಮಾಲೆ ಹಿಡ್ಕೊಂಡು ಅಭಿಷೇಕ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಆ ರೀತಿ ಭಕ್ತಿ ಬರುತ್ತೆ. ಆಮೇಲೆ ಆತ ನಾನ್ ವೆಜ್ ತಿನ್ನೋದಿಲ್ಲ. ಅಷ್ಟು ಅವ್ರ ಮನೆಯವ್ರಂತೂ ಚಂಡಿ ಪಾರಾಯಣ ಓದ್ತಾರ. ಅವ್ರು ಮನೇಲಿ ದುರ್ಗಾ ಸಪ್ತಶತಿ ಪಾರಾಯಣನೇ ಓದ್ತಾರ ಮೇಡಮ್ ಅವರು. ಅಷ್ಟು ದೇವ್ರ ಭಕ್ತಿ ಇದೆ ಅವ್ರಿಗೆ. ಮನೆಯಲ್ಲಿ ಎಲ್ರು ಅಷ್ಟೇ ಸುಸಂಸ್ಕೃತರು ಅವರು. ಮನೆಯವರು ಮಕ್ಕಳಾಗ್ಲಿ ಅವರಾಗ್ಲಿ ಎಲ್ಲ ದೇರ್ ಆಲ್ ವೆರಿ ವೆಲ್ ಎಜುಕೇಟೆಡ್. ತಂದೆಗೆ ಇಷ್ಟೊಂದು ಅಧಿಕಾರ ಇದೆ ಅಂತ ಹೇಳಿ ಏನೋ ಅವೆಲ್ಲ ನಾ ಯಾವತ್ತೂ ನೋಡಿಲ್ಲ ಅವ್ರ ಮನೆಯಲ್ಲಿ. ಅವ್ರ ದೇವ್ರ ಬಗ್ಗೆ ನಂಬಿಕೆ ಅವ್ರಿಗಿರೋ ಅಷ್ಟು ಬಹುಶಃ ನಾನು ಹೇಳದ್ನಲ್ಲ, ಇಂಡಿಯಾದಲ್ಲೇನೆ ಬೆರಳೆಣಿಕೆ ಅಷ್ಟು ರಾಜಕಾರಣಿಗಳಷ್ಟೇ. ಆಮೇಲೆ ತೋರಿಕೆಗೋಸ್ಕರ ಏನಲ್ಲ, ಇವತ್ತಿಂದ ನಾನು ಹೇಳ್ತಿರೋದು, ನಾನು ಚಿಕ್ಕ ವಯಸ್ಸಾದಾಗಿಂದ ನಾನು ನೋಡಿದ್ದೀನಿ. ಅವತ್ತು ದೇವರು ಗುರುಗಳ ಮೇಲೆ ಏನು ನಂಬಿಕೆ ಇತ್ತು, ಭಕ್ತಿ ಇತ್ತು, ಇವತ್ತಿಗೂ ಅದೇ ಇದೆ, ಇನ್ನು ಹೆಚ್ಚಾಗಿದೆ ಹೊರತು ತೋರಿಕೆಗಲ್ಲ. ಏನೋ ರಾಜಕೀಯಕ್ಕೋಸ್ಕರ ಓಟ್ಗೋಸ್ಕರ ಏನು ಹೋಗಿ ಜಾಗಟೆ ಬಾರಿಸಿ ಎಲ್ಲೋ ಹನುಮಾನ್ ಚಾಲೀಸ ಆಗಿದ್ ಏನೋ ಅದೇನೋ ಇಶ್ಯೂ ತಗೊಂಡು ಮಾಡೋ ಅಂತ ರಾಜಕಾರಣಿ ಅಲ್ಲ. ಸರ್, ಈಗ ತಂದೆಯವರು ಈ ವಿಚಾರಕ್ಕೆ, ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂಥ ವಿಚಾರಕ್ಕೆ ತಂದೆಯವರು ಏನಾದರೂ ಕೂಡ ಹೇಳಿದಾರ, ಈ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಾ? ದೇವರಾಜ ಅರಸರು ಹೇಳ್ದಾಗೆ ತಮ್ಮ ತಂದೆಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಾ, ನಮ್ಗೆ ಟೈಮ್ ಬೇಡ, ಈಗ ಟೈಮ್ ಹೇಳಿದ್ರೆ ನೀವು ಕಾಂಟ್ರವರ್ಸಿ ಆಗ್ಬಿಡುತ್ತೆ, ಬೇಡ ಹಾಗೆ ಆಗ್ತೀರಾ ಅನ್ನೋಂಥ ಒಂದು ಭರವಸೆ. ಅದನ್ನ ಅವ್ರು ಏನೇನು ಹೇಳ್ಬೇಕು ಅಂತಿದ್ರೆ ಮಾಧ್ಯಮಕ್ಕೆ ಬೇಕಾದಷ್ಟು ಹೇಳಿದ್ದಾರೆ. ಈ ಪ್ರಶ್ನೆ ನೀವು ಅವ್ರನ್ನೇ ಕೇಳಬೇಕು. ಅವ್ರ ಪರವಾಗಿ ಈ ಪ್ರಶ್ನೆ ನಾನು ಆನ್ಸರ್ ಮಾಡಲ್ಲ. ಆದ್ರೆ ನಮ್ಮೆಲ್ರಿಗೂ ಇದೆ, ನಮ್ಮ ಮನಸ್ಸಿನಲ್ಲಿ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ಕೂಡ ಇದೆ, ಅವ್ರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನಮ್ಮಲ್ಲಿ. ಅದನ್ನು ನಾನು ಬಹಿರಂಗವಾಗಿ, ನಾನು ವೈಯಕ್ತಿಕ ಭಾವನೆ ಇದು. ನೀವು ಕಾಂಗ್ರೆಸ್ ಪರ್ಸನ್ ಆಗಿ ಮಾತಾಡ್ತಿಲ್ಲ, ವೈಯಕ್ತಿಕವಾಗಿ ಈ ಎಲ್ರಿಗೂ ಅವರ ಆಸೆ ಇರುತ್ತೆ. ಇವಾಗ ಅವ್ರಿಗೆ ಗೊತ್ತಿರೋರು ಅದೇ ತರ ನಾನು ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ, ಅವ್ರಾಗ್ಲಿ ಅಂತ ಹೇಳಿ ನನ್ನ ಪ್ರಾರ್ಥನೆ ಇದೆ. ಒಂದ್ ದಿವಸ ಆಗ್ತಾರೆ ಅನ್ನೋ ನಂಬಿಕೆ ನಮಗಿದೆ.